ಗುಡ್ ಮಾರ್ನಿಂಗ್ ವೀಕ್ಷಕರೇ, ಮಸಾಲಾ ಚಾಯ್ ಮೀಡಿಯಾಗೆ ಸ್ವಾಗತ. ಸೊ ಬೆಳಗ್ಗೆ ಹೊರಟಿದ್ದೀವಿ ನಮ್ಮ ಪಯಣ ಮಂಗಳೂರು ಟ್ರಿಪ್ಪಿಗೆ. ಎಲ್ಲರೂ ವಿಶ್ ಮಾಡಬೇಕು ಇವಾಗ, ಹ್ಯಾಪಿ ಜರ್ನಿ ಅಂತ. ಜಸ್ಟ್ ಬಿಗಿನಿಂಗ್ ಇದು. ಖಂಡಿತವಾಗ್ಲೂ ಕಮೆಂಟ್ ಇಲ್ಲಿಂದಾನೆ ಶುರು ಆಗ್ತಿರುತ್ತೆ. ರಂಗನಾಥ್ ಅವರು, ನಮ್ಮ JD ಪ್ರಸಾದ್ ಅವರು ಎಲ್ಲ ರೆಡಿಯಾಗಿ, ರಂಗನಾಥ್ ಅವರ ಮನೆ ಇದು. ಸೊ ಅವರ ಕಾರಿನಲ್ಲಿ ಈ ಸಲ ನಮ್ಮ ಟ್ರಿಪ್ಪು ಶುರು ಆಗ್ತಾ ಇದೆ. ಪ್ಲ್ಯಾನ್ಸ್ ಏನು ಅಂತ ಕೆಲವೊಂದೊಂದು ಲೊಕೇಶನ್ಸ್ನ ಹೋಗ್ತಾನೆ ಹಂಗೆ ಹೇಳೋಕ್ಕೆ ಶುರು ಮಾಡ್ತೀವಿ. ಸೊ ಫಸ್ಟ್ ಮಾತ್ರ ಸಿಗೋದು ನಮಗೆ ಬ್ರೇಕ್ಫಾಸ್ಟ್ ಪಾಯಿಂಟು. ಸೊ ಅಲ್ಲೊಂದು ಒಳ್ಳೆ ಫುಡ್ನ ಮಾಡಿ ರಿವ್ಯೂ ಮಾಡಿ ಬೇರೆ ಲೊಕೇಶನ್ಗಳ ಕಡೆ ನಮ್ಮ ಪಯಣ. ಬನ್ನಿ ಮುಂದೆ ಹೋಗೋಣ. ನೆಲಮಂಗಲ ಜಸ್ಟ್ ಬೈಪಾಸ್ ನಾವು ಪಾಸ್ ಆಗಬೇಕಾದ್ರೆ ನಮಗೆ ಒಂದು ಸಿಕ್ಕಿದಂಥ ಹೋಟೆಲ್ ಹೆಸರು ಹೇಳಿ ಸತೀಶ್ ಅವರೇ. ಫುಲ್ ಸಂಭ್ರಮದಲ್ಲಿದ್ದಾರೆ ನಮ್ಮ ಸತೀಶ್ ಭಟ್ರು. ನೋಡ್ಬೋದು ವೆಹಿಕಲ್ ಸಿಕ್ಕಾಬಿಡೆ ಬಂದಿದ್ದಾರೆ ಆಲ್ರೆಡಿ. ನಮಸ್ಕಾರ, ಸತೀಶ್ ಭಟ್ರು ಮಂಗಳೂರಲ್ಲೇ ಸ್ನೋ ಬೀಳ್ತಿದೆ, ತೋರಿಸ್ತೀನಿ ಬನ್ನಿ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ಅದಕ್ಕೂ ಮಧ್ಯೆ ಒಂದು ಸಣ್ಣ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ. ಯಾವುದಪ್ಪ ಇದು? ಸಂಭ್ರಮ. ಲಾಸ್ಟ್ ಟೈಮು ನಮ್ಮ JD ಪ್ರಸಾದ್ ಹೋಗಿದ್ರಂತೆ, ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಿದೆ ರೀ, ಬರ್ರಿ ಅಂತ ಹೇಳಿದ್ರು. ಸೊ ಬೆಂಗಳೂರಿಂದ ನಾವು ನೆಲಮಂಗಲ ಬೈಪಾಸ್ ಪಾಸ್ ಆಗಬೇಕಾದ್ರೆ ಸಿಗುತ್ತೆ, ಫಸ್ಟೇ ಬ್ಯಾಟಿಂಗ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತೇಳಿ ಬಂದಿದ್ದೀವಿ. ಸಿಕ್ಕಾಪಟ್ಟೆ ವೆಹಿಕಲ್ಸ್ ಇದೆ, ಹಂಗಾಗಿ ಒಳಗಡೆ ಒಳ್ಳೆ ಬ್ಯಾಟಿಂಗ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಬರ್ರಿ ತಡ ಯಾಕೆ. ಸರ್ ಅಂತೂ ವೆಲ್ಕಮ್. ಪಾಪ ಬಂದವ್ರನ್ನಂತೂ ಎಷ್ಟು ಚೆನ್ನಾಗಿ ಕರೀತಾರೆ ಅಂದರೆ. ನಿಮ್ಮ ಹೆಸರು? ಮುನಿರಾಮಯ್ಯ ಅವರು. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ? 2 ವರ್ಷದಿಂದ. ನೋಡಿ, ನೀವು ವೆಲ್ಕಮ್ ಅಂತ ಕರೀತಾ ಇದ್ದೀರಿ, ನಾವು ಹಂಗೆ ಗಾಡಿ ತಿರುಗಿಸ್ಬಿಟ್ವಿ ಈ ಕಡೆಗೆ. ಖುಷಿ ಆಯಿತು. ಚೆನ್ನಾಗಿ ಎಲ್ಲರೂ ಬನ್ನಿ ಅಂತ ಕರಿತೀರಿ. ಏನೋ ನಮ್ಮ ಕರ್ತವ್ಯ ನಾವು ಮಾಡಬೇಕು ಅಲ್ವಾ? ಕರ್ತವ್ಯ ಮೈನು. ತಿಂಡಿ ಮಾಡಿದ್ರಾ ನೀವು? ಇನ್ನೂ ಸ್ವಲ್ಪ ವೇಟಿಂಗ್. ಹಾಂ, 11 ಗಂಟೆ. ಓ, ಲೇಟ್ ಆಗುತ್ತಾ ನಿಮ್ಮದು? ಸೊ ರೆಸ್ಟೋರೆಂಟ್ ಒಳಗೆ ಎಂಟ್ರಿ ಆದರೆ ಒಳ್ಳೆ ಆಂಬಿಯನ್ಸ್ ಸಕ್ಕದಾಗಿ ಮಾಡಿದ್ದಾರೆ. ನೋಡ್ಬೋದು, ಒಂಥರ ತುಂಬ ಚೆನ್ನಾಗಿದೆ. ಈ ಕಡೆ ಟೈಮಿಂಗ್ಸ್ ನೋಡ್ಬಿಡಿ, ಮಾರ್ನಿಂಗ್ 6 ಇಂದ 12 ತನಕ ಇರುತ್ತೆ, ಮತ್ತು 12:30 9 PM ತನಕ ಇರುತ್ತೆ. ಒಳ್ಳೆ ಬಿಸಿ ಮಸಾಲ ರೆಡಿ ಆಗ್ತಾಯಿದೆ, ನೋಡ್ಬೋದು. ನೋಡಿ, ಸ್ಪೆಷಲ್ ಇಡ್ಲಿ ವಡ ಕಾದಿದೆ ಇಲ್ಲಿ ದೋಸೆ, ಮಸಾಲೆ ದೋಸೆಗೆ ರೆಡಿ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ. ವಡೆ ಅಂತೂ ಕ್ರಿಸ್ಪಿಯಾಗಿ ನೋಡ್ಬೋದು, ಸೂಪರಾಗಿದೆ. ಬಿಸಿಲಿಗೂ ಬೆಳಗ್ಗೆಗೂ ಈ ಕಡೆ ಕಾಫಿ ಟೀ ಹಾಕ್ತಾ ಇದ್ದಾರೆ. ಸರ್, ಏನಿದೆ ತಿಂಡಿ? ಇಡ್ಲಿ, ವಡ, ದೋಸೆ, ಪೂರಿ, ಚೌಚೌ, ರೈಸ್ ಬಾತ್. ಓಕೆ. ಬನ್ಸಿಲ್ವಾ? ಇಡ್ಲಿ, ವಡ, ದೋಸೆ, ಒಂದು ಪೂರಿ, ಒಂದು ರೈಸ್ ಬಾತ್. ತಟ್ಟೆ ಇಡ್ಲಿ ಇದೆ ತಾನೇ? ತಟ್ಟೆ ಇಡ್ಲಿ ಮೇಲೆ ಬೆಣ್ಣೆ ಹಾಕ್ತೀರಾ? ಬರೀ ಇಡ್ಲಿ ನಮ್ಮೊಂದು ಕೊಡಿ. ಓಕೆ. ಪೂರಿ. ಸೊ ಒಂದು ಪ್ಲೇಟ್ ಇಡ್ಲಿ ವಡ ಕೊಡಿ. ಹಾಂ. ಸೊ ಇಲ್ಲಿ ಚಟ್ನಿ, ಕೆಂಪು ಚಟ್ನಿ, ಗ್ರೀನ್ ಚಟ್ನಿ ಎರಡೂ ಇದೆ. ಈ ಹೋಟೆಲ್ ಇನ್ನೊಂದು ಸ್ಪೆಷಲ್ ಅಂದರೆ ಬಂದ ತಕ್ಷಣ ಎಲ್ಲ ನೀರು ಬಾಟ್ಲ್ ಇಟ್ಟರೆ ಇಲ್ಲಿ ಬಂದ ತಕ್ಷಣ ಚಟ್ನಿ ಸಾಂಬಾರು ಇಟ್ಬಿಡ್ತಾರೆ ನೋಡಿ. ಅಡ್ವಾನ್ಸ್ಡಾಗಿ ಕೊಟ್ಬಿಟ್ಟಿದ್ದಾರಲ್ಲ. ದೊಡ್ಡ ಮನಸ್ಸು ಬಿಡಪ್ಪ, ದೊಡ್ಡ ಬೌಲಲ್ಲಿ ಕೊಟ್ಟವ್ರೆ ಅಂದರೆ. ಅಪ್ಪ, ಏನು ಬೆಣ್ಣೆ ಸೈಜ್ ನೋಡಿ, ಹೆವಿ ಇದೆ. ಇಲ್ಲಿ ರೈಸ್ ಬಾತು, ಒಳ್ಳೆ ವೆಜಿಟೇಬಲ್ಸ್ ಹಾಕಿ. ಸತೀಶ್ ಭಟ್ರು ಹೇಳ್ತಾ ಇದ್ರು, ಬ್ರೇಕ್ಫಾಸ್ಟ್ ಒಂದು ಚೆನ್ನಾಗಿ ಹಾಕ್ಬಿಟ್ರೆ ದಿನ ಫುಲ್ಲು ಹಂಗೆ ಅಂತ ಎಳೆದು ತೋರಿಸಿದ್ರು. ಸಂಭ್ರಮ. ಊಟ ತಿನ್ನೋದ್ರಲ್ಲಿ ಸಂಭ್ರಮ. ನಮ್ಮ ಸತೀಶ್ ಅವ್ರ ಜೊತೆ ಇದ್ಬಿಟ್ರೆ ಹೊಟ್ಟೆಗೆ ಮಾತ್ರ ಮೋಸ ಆಗಲ್ಲ. ವಿಡಿಯೋಗಳು ಮಾಡೋದು ಕಡಿಮೆ ಆಗ್ಬೋದು, ಬಟ್ ಊಟ ಮಾಡೋದು ಮಾತ್ರ ಕಡಿಮೆ ಆಗಲ್ಲ. ಸೂಪರ್. ನೋಡಿ, ಅದಕ್ಕೆ ಹಂಗಾಗಿ ಅಡಿಷ್ನಲ್ ಕಪ್ಸ್ ಅವರೇ ಕೊಟ್ಟಿದ್ದಾರೆ ಇಲ್ಲಿ. ನೀವು ಅನ್ಲಿಮಿಟೆಡ್ ಚಟ್ನಿ ನಿಮ್ಗೆ ಯಾವ್ದು ಬೇಕು ಅದನ್ನು ನೀವೇ ಹಾಕೋಬೋದು ಅಂತ. ಸೊ ಹಾಗಿದ್ಮೇಲೆ ಸ್ವಲ್ಪ ನೀರನ್ನು ಆಚೆ ಹಾಕೋಬಿಡಿ. ಓಕೆ. ಸೊ ಈ ಕೆಂಪು ಚಟ್ನಿ ಯಾವಾಗಲೂ ಕಿಕ್ಕೆ ಒಂಥರ ಹೊರಗಡೆ ಬಂದರೆ. ಇದನ್ನು ಕಟ್ ಮಾಡ್ತಾನ ಅವನು. ಕಟ್ ಮಾಡಬಾರ್ದ್ರಿ, ಕಟ್ ಮಾಡಬೇಡುವ ಅವೆಲ್ಲ. ರಂಗ ಅವ್ರು ಇಂಡೈರೆಕ್ಟ್ ಆಗಿ ಒಂದು ಹೇಳ್ಬಿಟ್ರು ಕೇಳಿದ, ಏನಂದ್ರೆ ಸತೀಶ್ ಭಟ್ರು ವಿಡಿಯೋ ಕಡಿಮೆ ಆಗ್ಬೋದು ಅಂತ, ಅಂದ್ರೆ ವಿಡಿಯೋ ಕಡಿಮೆ ಆಗಬಾರ್ದು ಅಂತ ಮಾತಲ್ಲೇ ಇಟ್ಟಿರ್ತಾರೆ. ಅಂದಾಗೆ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, 1 ವರ್ಷದಿಂದ ನಾವೆಲ್ಲೂ ಹೊರಗಡೆನೇ ಹೋಗಿಲ್ಲ. ಜೀವನದಲ್ಲಿ ಫುಲ್ಲು ಬ್ಯುಸಿ ಆಗ್ಬಿಟ್ಟು ಇಂತೂ ಎಲ್ಲರನ್ನೂ ಒಪ್ಪಿಸಿ ಸತೀಶ್ ಭಟ್ರು ಆರ್ಗನೈಸ್ ಮಾಡಿದ್ದಾರೆ. ಮಂಗಳೂರು ಕಡೆ ಪ್ಲ್ಯಾನ್ ಮಾಡಿದ್ದಾರೆ. ಈ ಚಳಿಗಾಲದಲ್ಲೇ ಈ ರೇಂಜಿಗೆ ಬಿಸಿಲಿದೆ ಬೆಂಗಳೂರಲ್ಲೇ. ಮಂಗಳೂರಲ್ಲಿ ಯಾವ್ದಾರ ಇರುತ್ತೆ ನೋಡಬೇಕು. ಸೊ ಹೇಳಿ, ನಿಮ್ಮ ಪಲಾವ್ ಹೇಗಿದೆ ಅಂತ. ಎಲ್ಲೋದ್ರೂ ಫಸ್ಟು ರೈಸ್ ಬಾತ್ಗೆ ಹೋಗುತ್ತೆ ನಿಮ್ಮ ಕಣ್ಣು. ಚೆನ್ನಾಗಿದೆಯಪ್ಪ, ಭಾರಿ ಮಿಸ್ ಮಾಡ್ಕೊತಾ ಇದ್ದೆ ಹೊರಗಡೆ ತಿನ್ನೋದು. ಸೂಪರ್.
ಮದುವೆ ಊಟದಲ್ಲಿ ತಿನ್ನಂಗಿದೆ. ನನ್ನನ್ನು ವೇಟಿಂಗ್ ಲಿಸ್ಟ್ಗೆ ಹಾಕ್ಬಿಟ್ಟಿದ್ದಾರೆ. ಹೇಳಿ ಸರ್. ಇಲ್ಲ ಇಲ್ಲ ಇಲ್ಲ, ನಾನು ಯಾರ ಜೊತೆ ಶೇರ್ ಮಾಡ್ಕೊಳ್ಳಲ್ಲ, ನನಗೂ ಯಾವುದು ಶೇರ್ ಬೇಡ. ಬೆಣ್ಣೆ ಅಂತ ಹುಡುಗ ನಮ್ಮ ವಿನಯ್ ಅವರು. ವಿನಯ್ ಅವರೇ ಬಂತ ನೀರು ಬಾಯಲ್ಲಿ. ಒಂದು ಗ್ರೀನ್ ಚಟ್ನಿ ಒಂದು ರೆಡ್ ಚಟ್ನಿ ಕೊಟ್ರೆ ಇವ್ ನೋಡಿ, ಇದು ರೆಡ್ ಪ್ರಿಯ ಅವನು. ವಿಡಿಯೋದಲ್ಲಿ ಗಾಬರಿ ಆದ್ರ ಅಥವಾ ರೆಡ್ಡಿಗೆ ಮನಸ್ಸು ಹತ್ರ. ಇಲ್ಲ ಇಲ್ಲ, ಕೆಂಪು ಚಟ್ನಿ ಅವ್ರು ಸಖತ್ತಾಗಿರುತ್ತೆ. ಏನು ಯೂಶಲಿ ಮನೇಲಿ ಮಾಡ್ತಿರ್ತೀವ್ರ, ಸುಳ್ಳು ಹೇಳ್ಬೇಡಿ. ಗ್ರೀನ್ ಚಟ್ನಿ ಮನೆಯವ್ರು ಮಾಡ್ತಾ ಇರ್ತಾರೆ, ನೀವು ತಿಂತಾ ಇರ್ತೀರಾ. ಬೆಣ್ಣೆಗೆ ಆಹಾ. ಈ ಇಡ್ಲಿನೂ ಅಷ್ಟೇ ಸ್ವಲ್ಪ ರವೆ ಥರ ಗರ್ಗರಿಯಾಗಿ ಒಂಥರ ಸಿಗುತ್ತೆ. ಒಟ್ಟಲ್ಲಿ ಸಂಭ್ರಮದಲ್ಲಿ ಬ್ರೇಕ್ಫಾಸ್ಟ್ನ ಒಂದು ಸಂಭ್ರಮ ಎದ್ದು ಕಾಣಿಸುತ್ತೆ. ಇಲ್ಲಿ ಆ್ಯಂಬಿಯನ್ಸು ಮತ್ತು ಕ್ಲೀನ್ಲಿನೆಸ್ಸು ಇವೆಲ್ಲ ನೋಡಿದ್ರೆ ಡೆಫಿನೆಟ್ಲಿ ಒಂದ್ಸಲ ಸ್ಟಾಪ್ ಮಾಡಲೇಬೇಕು ಯಾರಾದ್ರೂ. ಮತ್ತು ಬೆಂಗಳೂರಿಂದ ಭಾಳ ದೂರ ಇಲ್ಲ, ನೀವು ಹೊರಟ ಮೇಲೆ ಒಂದು ಅರ್ಧ ಗಂಟೆಲೇ ಒಂದು ರೀಚ್ ಆಗ್ತೀರಾ ಈ ಪ್ಲೇಸ್ಗೆ, ಮಂಗಳೂರಿಗೆ ಹೊರಟಿದ್ದೀವಿ. ಸೊ ಡೆಫಿನೆಟ್ಲಿ ಬ್ರೇಕ್ಫಾಸ್ಟಿಗೆ ಹೇಳಿ ಮಾಡಿಸಿದಂಥ ಟಾಪ್ ಕ್ಲಾಸ್ ಹೋಟೆಲ್ ಅಂತ ಹೇಳ್ಬೋದು. ಇಂತೂ ಸತೀಶ್ ಪೂರಿ ಬಂತು ನೋಡಿ, ನಾನು ತಲೆಗಿಂತ ದೊಡ್ಡದಾಗಿರೋ ಪೂರಿ. ಇದು ಚೋಲೆ ಬಿಟ್ರೆ ಆರ್ಡರ್ ಮಾಡಿದ್ದೇನೆ ಅನ್ಕೊಂಡೆ ನಾನು. ಬಂಡೆ ಕನಕಪುರದ ಬಂಡೆ ಥರ ಇದೆ. ಕಲರ್ ಸ್ವಲ್ಪ ಡೇಂಜರ್ ಇದೆ. ಚೆನ್ನಾಗಿದೆಯಾ? ಮಾತಾಡಿಸ್ಬೇಡಿ, 5 ನಿಮಿಷ. ಹೌದಾ? ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ, ಮತ್ತೆ ಸಿಗ್ತೀರಿ. ಬರೋದು ಬಂತು. ಏನ್ ರಂಗಣ್ಣ ಸರಿಯಾಗಿರೋದೇ ಹಿಡಿದಿದ್ಯಾ ನಂಗೆ ಐತಿದ್ದು. ಸಂಭ್ರಮದಲ್ಲಿ ಸಾಕಾಗಿದೆ ಸ್ವಾಮಿ. ಸೂಪರ್ ಟೀ ಮಾತ್ರ. ಬ್ರೇಕ್ಫಾಸ್ಟ್ ಮಾತ್ರ ಸಖತ್ತಾಗಿತ್ತು. ಲಾಸ್ಟಲ್ಲಿ ಕಾಫಿ ಟೀ ಮಾತ್ರ ನೀಟಾಗಿ ನೋಡು. ಬಾಳೆಯಲ್ಲಿ ಎಷ್ಟು ಚೆನ್ನಾಗಿ ಖಾಲಿಯಾಗಿದೆ ಅಂತ. ಸಾಕಾಗಿದೆ. ನೀವೊಂದ್ಸಲ ಹೇಳಿ ಸಾಕಾಗಿದೆ ಸ್ವಾಮಿ ಅಂತ. ಸಾಕಾಗಿದೆ ಸ್ವಾಮಿ. ನಡಿ ಸ್ವಾಮಿ. ಜಡಿ, ಥ್ಯಾಂಕ್ ಯು. ಒಳ್ಳೆ ಕಡೆ ಸಜೆಸ್ಟ್ ಮಾಡಿದ್ದೀರಾ. ಲೇಟಾಗಿ ಬಂದರೂ ಪರವಾಗಿಲ್ಲ, ಒಳ್ಳೆ ಕಡೆ ಬೇಜಾರಾಗಿಲ್ಲ, ರಿಗ್ರೆಟ್ ಆಗಿಲ್ಲ. ನಾವು ಎಲ್ಲಿ ಬ್ರೇಕ್ಫಾಸ್ಟ್ ಪಾಯಿಂಟ್ ಮಿಸ್ ಆಗಿಬಿಡುತ್ತೋ ಅಂತ ಬೇಜಾರಾಗ್ಬಿಟ್ಟಿತ್ತು. ಬಟ್ ಅದನ್ನು ಬ್ಯಾಲೆನ್ಸ್ ಮಾಡಿದ್ದಾರೆ ಹಿಂಗೆ. ಜಡಿ ಲೇಟಾಗಿ ಬರ್ಬೇಡ್ರೋ, ಬೇಗ ಬರ್ರೋ ಅಂತ ಎಲ್ಲರೂ ಹೇಳ್ಬಿಟ್ಟು ಕಡೆಯಲ್ಲಿ ಹಿಂಗೆ ಮಾಡ್ಬೋದಾ? 48 ನಿಮಿಷ ಬೆಲೆ ಅಷ್ಟೇ. ಬೆಲೆ ನೋಡಿ ಸ್ವಾಮಿ. 530 ರೂಪಾಯಿ. ಎಷ್ಟು ಸರ್? 530 ರೂಪಾಯಿ. 530 ಸಖತ್ ರೀಸನಬಲ್ ಅನಿಸ್ತು ನನಗೇನು ಅಂತ ಎಕ್ಸ್ಪೆನ್ಸಿವ್ ಅನಿಸಿಲ್ಲ. ಚೆನ್ನಾಗಿದೆ. ಬೆಂಗಳೂರಿಂದ ಮಂಗಳೂರು ಕಡೆ ಅಥವಾ ಕುಣಿಗಲ್ ಕಡೆ, ತುಮಕೂರಿಗೂ ಹಿಂಗೇನೋ ಹೋಗೋದು? ಇಲ್ಲ, ತುಮಕೂರಲ್ಲ ಅನ್ಸುತ್ತೆ, ಹಾಸನ ಕಡೆ ಹೋಗುವಾಗ ಚೆನ್ನಾಗಿದೆ ನೋಡಿ, ಸಖತ್ತಾಗಿದೆ. ಟ್ರೈ ಮಾಡಿ. ಬಾಯ್ ಬಾಯ್.